ನಿಮ್ಮ ಮನೆ ಒಳಗೆ ನೀವು ನಾನಾ ಥರ ಚೂಡ ಮಾಡ್ಕೊಂಡು ತಿಂದಿರ್ತೀರಿ. ಈ ಥರ ನಾ ಹೇಳಿದ ಒಂಥರ ಚೂಡ ಮಾಡ್ಕೊಂಡು ತಿಂದು ನೋಡ್ರಿ ನೀವು. ಆದ್ರೆ 5 ನಿಮಿಷನಾಗ ಆಗ್ತಿರ್ತದೆ ಬಿಡು ಚೂಡ. ಡಿಫ್ರೆಂಟಾಗಿ ಚೂಡ ಯಾವ ರೀತಿ ಮಾಡೋದತ್ತಂದು ನೋಡು. ಮತ್ತು ಬರ್ರಿ ಬಹಳ ಕಡಿಮೆ ಸಮಯದೊಳಗೆ ಮತ್ತು ಜಾಸ್ತಿ ಚೂಡ ಹೆಂಗೆ ಮಾಡೋದತ್ತು ನೋಡೋಣ ಬರ್ರಿ. ಈಗ 1 ಕಪ್ ಶೇಂಗಾ, 1 ಕಪ್ ಪುಟಾಣಿ, ಸ್ವಲ್ಪ ಕೊಬ್ಬರಿ ಮತ್ತು ಕರಿಬೇವು ಮತ್ತು ಕೊತ್ತಂಬರಿ, ಬೆಳ್ಳುಳ್ಳಿ, 1-2 ಗಡ್ಡೆ ಬೆಳ್ಳುಳ್ಳಿ ಕುಟ್ಟಿ ತರಿಯಾಗಿ ಕುಟ್ಕೊಂಡು ತೊಗೊಂಡೆ ನೋಡ್ರಿ. ಸ್ವಲ್ಪ ದಪ್ಪ ಕುಟ್ಬೇಕು ರೀ ಕರಿಬೇವು. ಈಗ ಹಸಿ ಕರಿಬೇವನ್ನ ತೊಗೊಂಡಿನಿ ನೋಡ್ರಿ. ನಾ ಇಲ್ಲಿ ತೊಳೆದು ಕ್ಲೀನಾಗಿ ತೊಳೆದು ತೊಗೊಂಡಿನಿ ನೋಡ್ರಿ. ಈಗ ನೋಡ್ರಿ ದಪ್ಪಾಗಿ ಈ ಥರ ದಪ್ಪಾಗಿ ಕುಟ್ಬೇಕು ರೀ ಅದು ಬೆಳ್ಳುಳ್ಳಿ. ಈಗ ಸ್ವಲ್ಪ ಒಣ ಕೊಬ್ಬರಿ ಉದ್ದಕ್ಕಾಗಿ ಹಚ್ಚಿ ತೊಗೊಂಡಿನಿ ನೋಡ್ರಿ. ಒಣ ಕೊಬ್ಬರಿ ಬೇಡ ಅಂದ್ರೆ ನೀವು ಉಳ್ಳಾಗಡ್ಡಿನೂ ಹಾಕೋಬೋದು ರೀ. ಉಳ್ಳಾಗಡ್ಡಿ ಹಾಕಿದ್ರು ಭಾಳ ಮಸ್ತ್ ಆಕ್ಕದ. ನಾ ಉಳ್ಳಾಗಡ್ಡಿ ಹಾಕಿಲ್ಲ. ಉಳ್ಳಾಗಡ್ಡಿ ಹಾಕಿ ಬೇರೆ ವಿಡಿಯೋದಾಗೂ ಮಾಡಿ ತೋರಿಸಿ ನೋಡ್ರಿ. ಇದ್ರೊಳಗೆ ಸಿಂಪಲ್ಲಾಗಿ ಮಾಡಿ ತೋರಿಸ್ಲತ್ತೀನಿ. ಕೆಲವೊಬ್ರಿಗೆ ಉಳ್ಳಾಗಡ್ಡಿ ಇಷ್ಟ ಆಗಂಗಿಲ್ಲಲ್ಲ. ಈಗ ನೋಡ್ರಿ ಮತ್ತು ನಾವು ಏನು ಚುರುಮುರಿ ತೊಗೊಂಡೇವಲ್ಲ 5 ಸೇರಟ್ಟು ಚುರುಮುರಿ ಗ್ಯಾಸ್ ಮ್ಯಾಗ ಲೋ ಫ್ಲೇಮ್ದಾಗ ಇಟ್ಕೊಂಡು ದೊಡ್ಡ ಒಂದು ಬೊಗಣಿ ಒಳಗೆ ಅಥವಾ ಒಂದು ಬುಟ್ಟಿ ಒಳಗೆ ಹಾಕ್ಕೊಂಡು ಚೆಂದಾಗಿ ಸ್ವಲ್ಪ ಹುರ್ಕೋಬೇಕಾಗ್ತದೆ ರೀ. ಅಂದ್ರೆ ಹುರ್ಕೊಳ್ಳೋದಂದ್ರೆ ಸ್ವಲ್ಪ ಬಿಸಿ ಮಾಡ್ಕೋಬೇಕಾಗ್ತದೆ. ಮತ್ತು ಹ್ಞೂ ಅಂತ ಹೊತ್ತಿಸ್ಲಕ್ಕೆ ಹೋಗ್ಬೇಡ್ರಿ. ಮತ್ತು ಹೈ ಫ್ಲೇಮ್ದಾಗ ಗ್ಯಾಸ್ ಇಟ್ರಿ ಅಂದ್ರೆ ಮತ್ತು ತಿರುವಾಡ್ಲಿಕ್ಕೆ ಅದನ್ನ ಕೈ ಬಿಟ್ರಿ ಅಂದ್ರೆ ಹಾಗೆ ಹೊತ್ತಿ ಬಿಡ್ತದೆ ನೋಡ್ರಿ ಅದು. ಸ್ವಲ್ಪ ಇದು ಎಲ್ಲ ಬಿಸಿ ಮಾಡ್ಕೊಂಡು ಸೈಡಿಗೆ ಇಟ್ಕೊಂಡು ಇನ್ನು ಒಗ್ಗರಣೆ ಹಾಕೊಂಬತ್ತ ಬರ್ರಿ. ಇನ್ನು ಒಗ್ಗರಣೆ ಹಾಕೊಳಕ್ಕೆ ಈ ಕಡೆ ಒಂದು ಕಡಾಯಿ ಒಳಗೆ ಎಣ್ಣೆ ಹಾಕೊಂಡೆ ನೋಡ್ರಿ. ಎಣ್ಣೆ ಸ್ವಲ್ಪ ಹೆಚ್ಚಿಗೆ ಇರ್ಬೇಕು ನೋಡ್ರಿ. ವಿಡಿಯೋದಾಗ ಸ್ವಲ್ಪ ಕಮ್ಮಿ ಅನ್ಸ್ಲತ್ತದ. 1 ಪಾವು ಕಿಲೋದಷ್ಟು ಎಣ್ಣೆ ಅದು ನೋಡ್ರಿ ಇದು. ಅದಕ್ಕೆ ನಾವು ಹಸಿ ಶೇಂಗಾ ಏನು ತೊಗೊಂಡೇವಲ್ಲ, ಹಸಿ ಶೇಂಗಾ ಸ್ವಲ್ಪ ಚೆಂದಾಗಿ ಇದ್ರೊಳಗೆ ಎಣ್ಣೆ ಒಳಗೆ ಕರ್ಕೊಂಡು ತೊಗೋಬೇಕಾಗ್ತದೆ ರೀ. ಮತ್ತು ಹುರಿದು ಹಾಕೋಬಾರ್ದು ಅಂತಂದು ನೀವು ಅನ್ಕೋತಿರ್ಬೇಕು. ಹುರಿದ್ನೂ ನೀವು ಹಾಕೋಬೋದು. ಆದ್ರೆ ಇದೊಂಥರ ಡಿಫ್ರೆಂಟಾಗಿ ಟೇಸ್ಟ್ ಬರ್ತದೆ ಮತ್ತು ಮಸ್ತ್ ಆಕ್ಕದ. ಮತ್ತು ಶೇಂಗಾ ಅಂತೂ ಬಾಯಾಗಿಟ್ರೆ ಮತ್ತು ಎಷ್ಟು ಮಸ್ತ್ ಕುರುಮ್ ಹತ್ತವತ್ತಂದು ನಿಮಗೆ ಗೊತ್ತಾಕ್ಕದ. ಈಗ ಶೇಂಗಾ ಯಾವ ರೀತಿ ಹುರಿದವತ್ತಂದು ನೀವು ಹ್ಯಾಂಗೆ ಗೊತ್ತು ಮಾಡ್ಕೋಬೇಕತ್ತಂದ್ರೆ ಈ ಶೇಂಗಾ ನೋಡ್ರಿ ಗುಳ್ಳಿ ಬರತ್ತವು. ಲಾಸ್ಟಿಗೆ ಹುರಿದಿದ್ದ ಟೈಮ್ದಾಗ ಗುಳ್ಳಿ ಕಮ್ಮಿ ಆಗ್ಬಿಡ್ತಾವೆ ಪೂರ. ಅವಾಗ ತಕ್ಕೊಂಬಿಡ್ರಿ ಸೈಡಿಗೆ. ನೋಡ್ರಿ ಈಗ ಹುರಿದವು ಪೂರ ಶೇಂಗಾ ಪೂರ್ತಿಯಾಗಿ ಹುರಿದ ನೋಡ್ರಿ. ಎಣ್ಣೆ ಪೂರ್ತಿ ಗುಳ್ಳಿ ಎಲ್ಲ ಕಮ್ಮಿ ಆಗ್ಯಾವ. ಈಗ ಇದು ನಾವು ಚುರುಮುರಿ ಏನು ಬಿಸಿ ಮಾಡ್ಕೊಂಡು ಇಟ್ಕೊಂಡಿದ್ದೇವಲ್ಲ ಅದರೊಳಗೆ ಹಾಕೋಬೇಕು ನೋಡ್ರಿ. ಇವು ಈ ಥರ ಮಾಡೋದಂತ್ರ ಎಣ್ಣೆನೂ ಜಾಸ್ತಿ ಹೋಗಂಗಿಲ್ಲ ಮತ್ತು ಕಡಿಮೆ ಸಮಯದೊಳಗೆ ಪಟ ಮಾಡ್ಕೊಬೋದು ನೋಡ್ರಿ. ಇವಾಗ ನಾ ಒಣ ಕೊಬ್ಬರಿ ಉದ್ದುದಕ್ಕಾಗಿ ಹೆರ್ಚಿ ತೊಗೊಂಡೆ ನೋಡ್ರಿ ಅದು. ಮತ್ತು ನಿಮಗೆ ಕೊಬ್ಬರಿ ಬೇಡಂದ್ರೆ ಸ್ಕಿಪ್ ಮಾಡ್ಬೋದು. ಬೇಡಂದ್ರೆ ಬಿಡ್ರಿ ಕೊಬ್ಬರಿ ಹಾಕೋದು. ಕೊಬ್ಬರಿ ಹಾಕೋದಂತ್ರ ಟೇಸ್ಟ್ ಆಕ್ಕದ ಮತ್ತು ಇಷ್ಟ ಆಕ್ಕದ ತಿನ್ನಾಗ ತಂದು ಕೊಬ್ಬರಿನ ನಾನು ಇಲ್ಲಿ ಹಾಕಿ ತೋರ್ಸೀನಿ ನೋಡ್ರಿ. ಕೊಬ್ಬರಿನೂ ಅದೇ ರೀತಿಯೇ ಹುರ್ಕೊಂಡು ಅದ್ರೊಳಗೆ ಹಾಕೊಂಡೆ ನೋಡ್ರಿ. ಈಗ ಪುಟಾಣಿ 1 ಕಪ್ ಪುಟಾಣಿ ತೊಗೊಂಡೇವಲ್ಲ, ಪುಟಾಣಿನೂ ಸ್ವಲ್ಪ ಎಲ್ಲ ಚೆಂದಾಗಿ ಬಿಸಿ ಮಾಡ್ಕೊಂಡು ತೊಗೊಳಮತ್ರಿ. ಅಂದ್ರೆ ಟೇಸ್ಟ್ ಆಕ್ಕವ್ರಿ ಈ ಥರ ಮಾಡೋದಂತ್ರ. ಈಗ ಮಳೆ ಬರತ್ತದ ಮತ್ತು ಸ್ವಲ್ಪ ಚಳಿ ಅದಾವಲ್ಲ ಅದ್ರ ಸಲುವಾಗಿ ಈ ಥರ ಎಲ್ಲ ತಂಪಾಗ್ಬಿಟ್ಟಿರ್ತಾವೆ. ಅದಕ್ಕೆ ಎಲ್ಲ ಸ್ವಲ್ಪ ಬಿಸಿ ಮಾಡ್ಕೊಂಡು ಎಣ್ಣೆ ಒಳಗೆ ಕರ್ಕೊಂಡು ತೊಗೊಂಡೇವಂದ್ರೆ ಚೂಡ ಚಲೋ ಹೊತ್ನಾಗೆ ಬರ್ತಾವೆ ನೋಡ್ರಿ. ಇವಾಗ ಅದೇ ರೀತಿಯೇ ಪುಟಾಣಿನೂ ಅದರೊಳಗೆ ಹಾಕ್ಕೊಂಡೇವಿ ಸೇಮಾಗಿ. ಅದೇ ಒಂದು ಕಡಾಯಿ ಒಳಗೆ ನಾವು ಒಗ್ಗರಣೆ ಹಾಕತ್ತೀವಿ ನೋಡ್ರಿ. ಜೀರಿಗೆ ಸಾಸಿವೆ 1 ಸ್ಪೂನ ಜೀರಿಗೆ, 1 ಸ್ಪೂನ ಸಾಸಿವೆ ಹಾಕ್ಕೊಂಡೀನಿ. ಈಗ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡೆ ನೋಡ್ರಿ. 4-5 ಹಸಿಮೆಣ್ಸಿನ್ಕಾಯಲ್ಲಿ ಕಟ್ ಮಾಡಿ ಹಾಕ್ಕೊಂಡೆ ನೋಡ್ರಿ. ಹಸಿಮೆಣ್ಸಿನ್ಕಾಯಿ ಬೇಡ ಅಂತಂದ್ರೆ ನೀವು ಸ್ಕಿಪ್ ಮಾಡ್ಬೋದು. ಹಸಿಮೆಣ್ಸಿನ್ಕಾಯಿ ಹಾಕೋದ್ರಿಂದ ಟೇಸ್ಟ್ ಆಕ್ಕದ ಮತ್ತು ಡಿಫರೆಂಟ್ ಅನಿಸ್ತದಂದು. ಈಗ ನಾನು ಅಲ್ಲಿ ಅರ್ಶಿಣ ಪೌಡ್ರನ್ನ 1 ಸ್ಪೂನ್ ಹಾಕ್ಕೊಂಡೆ ನೋಡ್ರಿ. 2 ಸ್ಪೂನಟ್ಟು ಅರ್ಶಿಣ ಪೌಡ್ರನ್ನ ಹಾಕೋಬೇಕಾಗ್ತದೆ ರೀ. ಮತ್ತು ಹಸಿ ಕರಿಬೇವನ್ನ ಹಾಕ್ಕೊಂಡೆ ನೋಡ್ರಿ. ಹಸಿ ಕೊತ್ತಂಬರಿ ಅಂತ ತೊಗೊಂಡೇವಲ್ಲ, ಹಸಿ ಕೊತ್ತಂಬರಿನ ಇದ್ರೊಳಗೆ ಹಾಕ್ಕೊಂಡು ಮತ್ತು ಬೆಳ್ಳುಳ್ಳಿ ತೊಗೊಂಡೆಲ್ಲ ಬೆಳ್ಳುಳ್ಳಿ ಎಲ್ಲ ಬೇಸಿಕ್ ಮಸಾಲೆಗಳನ್ನೆಲ್ಲ ಹಾಕ್ಕೊಂಡು ಸರಿಯಾಗಿ ಮಿಕ್ಸ್ ಮಾಡ್ಕೊಂಡು ಒಗ್ಗರಣೆ ಎಲ್ಲ ಕಲರ್ ಚೇಂಜ್ ಆಗಿಂದ ಮಸ್ತ್ ನೋಡ್ರಿ. ಉಪ್ಪು ಖಾರ ಎಲ್ಲ ಬಾಯಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಖಾರನ್ನೆಲ್ಲ ನೀವು ಹಾಕೊಂಬಿಡ್ರಿ ತಿನ್ನುವಂಥ ಟೈಮ್ದಾಗ. ಈಗ ನೋಡ್ರಿ ಸ್ವಲ್ಪ ಸಕ್ರೆನ ಉದುರ್ಸಿ ನೋಡ್ರಿ. ಸಕ್ರೆ ಬೇಡ ಅಂದ್ರೆ ಸ್ಕಿಪ್ ಮಾಡ್ಬೋದು ನೀವು. ಸಕ್ರೆ ಹಾಕೋದು ನಂತರ ಭಾಳ ಟೇಸ್ಟ್ ಆಕ್ಕದ ನೋಡ್ರಿ. ಇದು ಒಗ್ಗರಣೆನ ತೊಗೊಂಡು ಅವೇನು ಈಗ ನಾವು ಚುರುಮುರಿ ಮತ್ತು ಶೇಂಗಾ ಪುಟಾಣಿ ಎಲ್ಲ ತೊಗೊಂಡೇವಲ್ಲ ಆ ಒಗ್ಗರಣೆ ಅದಕ್ಕೆ ಹಾಕ್ಕೊಂಡು ಸ್ವಲ್ಪ ಇದು ಆರ್ಲಕ್ಕ ಬಿಟ್ಬಿಡ್ರಿ. ಮತ್ತು ಸುಡುದು ಹಾಗೆ ಮಿಕ್ಸ್ ಮಾಡೋರು ಬರ್ತದೆ. ಸ್ಪೂನ್ಲೇ ಮಿಕ್ಸ್ ಮಾಡ್ಬೇಕ್ರಿ ನೀವು. ಅಂದ್ರೆ ಮತ್ತು ಕೈಗೆ ಸುಟ್ಕೊಂಡ್ಬಿಟ್ಟಿರ್ತಂದು ನಾನು ನಿಮ್ಗೆ ನೋಡ್ರಿ. ಅದಕ್ಕೆ ಏನ್ರಿ ಎಣ್ಣೆ ಕಮ್ಮಿ ಅನ್ಸ್ಲತ್ತಂದ್ರೆ ಮತ್ತೊಂದು ಸಲ ಸ್ವಲ್ಪ ಎಣ್ಣೆ ಒಳಗೆ ಅರ್ಶಿಣ ಪುಡಿ ಮತ್ತು ಉಪ್ಪು ಖಾರ ಎಲ್ಲ ಹಾಕ್ಕೊಂಡು ಮತ್ತೊಂದು ಸಲ ಒಗ್ಗರಣೆ ಹಾಕ್ಕೊಂಡು ನಡೀತದೆ. ಯಾಕಂದ್ರೆ ಚೋಡ್ವ ಇಲ್ಲಿ ಭಾಳ ಆತವಲ್ರಿ ಚೋಡ್ವ ಮಾಡೋದು.
ಅದ್ರ ಸಲುವಾಗಿ ಎಣ್ಣೆ ಒಂದೊಂದು ಸಲ ಕಮ್ಮಿ ಬೀಳ್ತಿರ್ತದೆ. ಮತ್ತೊಂದು ಸಲ ಸ್ವಲ್ಪ ಒಗ್ಗರಣೆ ಹಾಕ್ಕೊಬೋದು ರೀ. ಇಲ್ಲ ನಾವು ಜಾಸ್ತಿನೇ ಒಗ್ಗರಣೆಗೆ ಎಣ್ಣೆ ಒಂದೇ ಸಲ ಹಾಕ್ಬಿಡ್ರಿ, ಜಾಸ್ತಿ ಕರೆಕ್ಟಾಗಿ ಬಿಡ್ತದೆ ನೋಡಿರಿ. ಮತ್ತು ನಿಮಗೆ ಚೂಡ ಹೆಂಗೆ ಬೇಕು ಹಂಗೆ ನೀವು ರೆಡಿ ಮಾಡ್ಕೊಬೋದು ನೋಡಿರಿ. ಎಣ್ಣೆ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕೋರಿ, ಕಮ್ಮಿ ಬೇಕಂದ್ರೆ ಕಮ್ಮಿ ಹಾಕೋರಿ. ಉಪ್ಪು ಖಾರ ಬಾಯಿ ತುಂಬ ಹಾಕ್ಕೊಂಡು ಈ ವಿಧಾನದಾಗ ಒಂದು ಸಲ ಟ್ರೈ ಮಾಡಿರಿ. ಮತ್ತು ಚೂಡ ಅಂತೂ ಭಾಳ ಮಸ್ತ್ ಬರ್ತಾವೆ ನೋಡಿರಿ. ಈಗ ನೋಡಿರಿ ನಾವು ಇದು ಹೆಂಗೆ ತಿರುವಾಡ್ಲತ್ತೀವಿ, ಚೂಡ ನಿಮಗೆ ನೋಡ್ರೆ ಗೊತ್ತಾಗ್ಲತ್ತದ ಚೂಡ ಎಷ್ಟು ಮಸ್ತ್ ಬಂದತ್ ನೋಡಿರಿ. ನಿಮಗೆ ಎಣ್ಣೆ ಹೆಂಗೆ ಬೇಕು ನೋಡ್ಕೊಂಡು ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಮಾಡ್ಕೊಂಬಿಟ್ರಿ ಅಂದ್ರೆ ಭಾಳ ಪರ್ಫೆಕ್ಟ್ ಬರ್ತಾವೆ ನೋಡಿರಿ. ಈಗ ಸ್ಪೂನ್ಲಿ ಮಿಕ್ಸ್ ಮಾಡೋದಕ್ಕಿಂತ ಕೈಲೇ ಮಿಕ್ಸ್ ಮಾಡಿದ್ರೆ ಮಸ್ತಾಗಿ ಬರ್ತಾವೆ ನೋಡಿರಿ. ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಎಣ್ಣೆ ಗಿಣ್ಣೆ ಎಲ್ಲ ಹತ್ಬಿಡ್ತದೆ ಅದಕ್ಕೆ. ಈಗ ಫೈನಲ್ಲಾಗಿ ನಮ್ಮ ಚೂಡ ರೆಡಿ ಆಗ್ಯಾವ ನೋಡಿರಿ. ಚೂಡ ಮತ್ತು ಚೂಡ ಜೊತೆ ಒಂದು ಸ್ವಲ್ಪ ಉಳ್ಳಾಗಡ್ಡಿ ಹಚ್ಕೊಂಡು ತಿಂದ್ರೆ ಸ್ವರ್ಗನೇ ನೋಡಿರಿ. ಒಂದು ಕಪ್ ಚಹಾ ಮಾಡ್ಕೊಂಡು ಚೂಡ ಉಳ್ಳಾಗಡ್ಡಿ ತಿಂದ್ರೆ ಭಾರಿ ಮಸ್ತ್ ಇರ್ತದೆ ನೋಡಿರಿ. ಮಳೆ ಬರುವಂಥ ಟೈಮ್ದಾಗ ಹಬ್ಬದಾಗ ಚೂಡ ಮಾಡಿದ್ರೆ ಭಾಳ ಮಸ್ತ್ ಇರ್ತದೆ ನೋಡಿರಿ. ಚೂಡ ವಿಡಿಯೋ ತೋರಿಸಿ ನೋಡಿರಿ ನಿಮಗೆ. ಈ ಚೂಡ ಮಾಡುವಂಥ ಸರಳವಾದ ವಿಧಾನ ನಿಮಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಇದೇ ಥರ ಹೊಸ ರೆಸಿಪಿಯೊಂದಿಗೆ ನಾಳೆ ಬರ್ತೀನಿ ಫ್ರೆಂಡ್ಸ್. ಅಲ್ಲಿ ತನಕ ಕೀಪ್ ವಾಚ್. ಬಾಯ್ ಫ್ರೆಂಡ್ಸ್.